Hello everyone. In today's class, let us study about some applications of the parallelogram law. In the previous class, we have studied about the law parallelogram. Based on that, we have some properties or applications. The first property is a closed convex subset C of a Hilbert space H contains a unique vector of smallest norm. Let us prove this. We have the proof. Let us define the function d will be equal to infimum of the set of elements containing the norm x such that this x belongs to the convex subset C which is closed, which is the subset of the Hilbert space H. We need to note that. Here we have defined the function d like this. Hence, there exists a sequence xn in this convex subset C such that this norm xn tending to d. Since C is convex, by the definition of convexity, 1 by 2 times the two elements xn plus xn that belongs to C also for any m and n. Hence, using the definition of this d, we have norm of 1 by 2 times xn plus xm is greater than or equal to 2. ಇದು 2 ಅಂತ ನಾವೇನು ತಗೊಂಡಿದ್ದೀವಿ, ಇದು ರ್ಯಾಂಡಮ್ ಎಲಿಮೆಂಟ್. ಸೊ ಈಗ ನೋಡಿ ಇಲ್ಲಿ 1 by 2 ಟೈಮ್ಸ್ ತೊಗೊಂಡಿದ್ದೀವಿ ಅಂತಂದರೆ ಆ ಫಂಕ್ಷನ್ನು ಟೆಂಡಿಂಗ್ ಟು ಡಿ ಅಂತ ಆಗುತ್ತೆ. ನಾರ್ಮ್ ಎಕ್ಸ್ ಎನ್ ಟೆಂಡಿಂಗ್ ಟು ಡಿ. ಆ ಡಿ ಅನ್ನುವಂಥದ್ದು ಏನಿದೆ, ಇನ್ಫಿಮಮ್ ಆಫ್ ಆಲ್ ನಾರ್ಮ್ ಎಕ್ಸ್ ದ ಎಲಿಮೆಂಟ್ಸ್ ಇದೆ. ಸೊ ಇಲ್ಲಿ ನಾರ್ಮ್ ಆಫ್ 1 by 2 ಟೈಮ್ಸ್ ಎಕ್ಸ್ ಎನ್ ಪ್ಲಸ್ ಎಕ್ಸ್ ಎಮ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ದಿಸ್ ವ್ಯಾಲ್ಯೂ ಅಂತಂದ್ರೆ ಅದು ಡಿ. ಸೊ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಡಿ, ಇದು 2 ಅಲ್ಲ ಡಿ ಮಾಡ್ಕೊಳ್ಳಿ. ಈಗ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಈ 2 ಅನ್ನು ಈ ಕಡೆ ತೊಗೊಬಂದರೆ ಇದು 2d ಆಯಿತು. ಸೊ ಈಗ ನಾವು ಪ್ಯಾರಲೆಲೋಗ್ರಾಮ್ ಲಾ ಅನ್ನು ಇದಕ್ಕೆ ಅಪ್ಲೈ ಮಾಡಿದಾಗ ನಾರ್ಮ್ ಆಫ್ ಎಕ್ಸ್ ಎನ್ ಮೈನಸ್ ಎಕ್ಸ್ ಎಮ್ ದ ಸ್ಕ್ವೇರ್ is equal to, by the definition of parallelogram law, 2 times norm xn the square plus 2 times norm m the square minus norm of xn plus xm the square. ಲಾ ಏನು ಹೇಳುತ್ತೆ, ಇದು ನಾರ್ಮ್ ಆಫ್ ಎಕ್ಸ್ ಎನ್ ಪ್ಲಸ್ ಎಕ್ಸ್ ಎಮ್ ದ ಸ್ಕ್ವೇರ್ ಮತ್ತು ನಾರ್ಮ್ ಆಫ್ ಎಕ್ಸ್ ಎನ್ ಮೈನಸ್ ಎಕ್ಸ್ ಎಮ್ ದ ಸ್ಕ್ವೇರ್ ಒಟ್ಟಿಗೆ ಇರುತ್ತೆ ಅಲ್ವಾ. ದಟ್ ವಿಲ್ ಬಿ ಈಕ್ವಲ್ ಟು 2 ಟೈಮ್ಸ್ ನಾರ್ಮ್ ಆಫ್ ಎಕ್ಸ್ ಎನ್ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ನಾರ್ಮ್ ಆಫ್ ಎಮ್ ಸ್ಕ್ವೇರ್ ಬಂತು. ಜಸ್ಟ್ ನಾವು ರೀಅರೇಂಜ್ ಮಾಡ್ಕೊಂಡಿರೋದು. ಈ ಕಡೆ ಇರುವಂತಹ ನಾರ್ಮ್ ಎಕ್ಸ್ ಎನ್ ಪ್ಲಸ್ ಎಕ್ಸ್ ಎಮ್ ದ ಸ್ಕ್ವೇರನ್ನು ಈ ಕಡೆ ತೊಗೊಬಂದಿದ್ದೀವಿ. ಸೊ ಇಲ್ಲಿ ನಮಗೆ ಮೈನಸ್ ಸೈನ್ ಬಂತು. ಬಟ್ ದಿಸ್ ವಿಲ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 2 times norm xn the square plus 2 times norm xm the square, ಇದು xm ಆಗಬೇಕು. ಓಕೆ, ಮೈನಸ್ ಈಗ ನೋಡಿ ಇಲ್ಲಿ ನಾರ್ಮ್ ಆಫ್ ಎಕ್ಸ್ ಎನ್ ಪ್ಲಸ್ ಎಕ್ಸ್ ಎಮ್ ಅಂತಂದರೆ 2d ಅಲ್ವಾ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2d. ಸೊ ಅದಕ್ಕಾಗಿ ಈಗ ಇದ್ರದ್ದು ಸ್ಕ್ವೇರ್ ಮಾಡಿದ್ರೆ ಇದು 2d ದ ಹೋಲ್ ಸ್ಕ್ವೇರ್, ದಟ್ ಈಸ್ 4d ಸ್ಕ್ವೇರ್ ಆಯಿತು. ಸೊ ವಿ ಆರ್ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ 4d ಸ್ಕ್ವೇರ್ ಹಿಯರ್. ಅಗೇನ್ this norm xn ಮತ್ತು norm xm tending to d as n, m tending to infinity ಇರೋದಕ್ಕೆ from the given equation, ಇದಕ್ಕೆ equation 1 ಅಂತ ನೇಮ್ ಮಾಡ್ಕೊಳ್ಳಿ. From this equation, norm of xn minus xm the square tending to 0. ಇಲ್ಲಿ ನೋಡಿ, ಈಗ xn ವ್ಯಾಲ್ಯೂ ಡಿ ಅನ್ನು ಹಾಕಿ ಅಂದರೆ ಡಿ ಸ್ಕ್ವೇರ್ ಆಯಿತು, 2d ಸ್ಕ್ವೇರ್. ಇಲ್ಲಿ ಕೂಡ ಡಿ ಹಾಕಿ ಆವಾಗ ಇದು 2d ಸ್ಕ್ವೇರ್. 2d ಸ್ಕ್ವೇರ್ ಪ್ಲಸ್ 2d ಸ್ಕ್ವೇರ್ 4d ಸ್ಕ್ವೇರ್. 4d ಸ್ಕ್ವೇರ್ ಮೈನಸ್ 4d ಸ್ಕ್ವೇರ್ 0 ಅಲ್ವಾ. ಸೊ ಏನಾಯಿತು ಇಲ್ಲಿ, ನಾರ್ಮ್ ಆಫ್ ಎಕ್ಸ್ ಎನ್ ಮೈನಸ್ ಎಕ್ಸ್ ಎಮ್ ದ ಹೋಲ್ ಸ್ಕ್ವೇರ್ ಟೆಂಡಿಂಗ್ ಟು 0 ಆ್ಯಸ್ ದಿಸ್ ನಾರ್ಮ್ ಎಕ್ಸ್ ಎನ್ ಆ್ಯಂಡ್ ನಾರ್ಮ್ ಎಕ್ಸ್ ಎಮ್ ಟೆಂಡಿಂಗ್ ಟು ಡಿ ಆರ್ ಆ್ಯಸ್ ಎನ್ ಎಮ್ ಟೆಂಡಿಂಗ್ ಟು ಇನ್ಫಿನಿಟಿ. ಹೆನ್ಸ್ ಈಗ ಇದು ಟೆಂಡಿಂಗ್ ಟು 0 ಆಗ್ತಾ ಇದೆ ಅಂತಂದರೆ ಲೆಸ್ ದೆನ್ ಎಪ್ಸಿಲಾನ್ ಇದೆ ಅಂತಂದರೆ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂಗೆ ಕನ್ವರ್ಟ್ ಆಗ್ತಾ ಇದೆ. ಸೊ ದಟ್ ವಿಲ್ ಬಿ Cauchy sequence. Since C is a closed subspace of a complete space, therefore C is complete.
ಎಮ್ ಐ ಕ್ಲಿಯರ್? ಕಾಶಿ ಸೀಕ್ವೆನ್ಸು ಇದೆ, ನಾರ್ಮ್ ಕಂಡೀಷನ್ನು ಸ್ಯಾಟಿಸ್ಫೈ ಆಗ್ತಿದೆ ಅಂತಂದರೆ ಅಲ್ಲಿ ಕಂಪ್ಲೀಟ್ ಅನ್ನುವಂತಹ ಡೆಫಿನೇಷನನ್ನು ನಾವು ಅಪ್ಲೈ ಮಾಡ್ತಾ ಹೋಗುವಂಥದ್ದು. Therefore, the Cauchy sequence xn converges to a point x in C. So let us find the value of norm x equal to norm of limit xn, that is by the definition of Cauchy sequence. So limit of xn ಮಧ್ಯದಲ್ಲಿ ನಾರ್ಮ್ ಇದೆ ಅಂತಂದರೆ, ನಾರ್ಮ್ ಮಧ್ಯದಲ್ಲಿ ಲಿಮಿಟ್ ಆಫ್ ಎಕ್ಸ್ ಎನ್ ಇದೆ ಅಂತಂದರೆ, ಈಗ ಇದನ್ನು ನಾವೇನು ಬರಿಬೋದು, ಲಿಮಿಟನ್ನು ಹೊರಗಡೆ ತೊಗೊಂಡು ಎಕ್ಸ್ ಎನ್ನಿಗೆ ಮಾತ್ರ ನಾರ್ಮನ್ನು ಅಪ್ಲೈ ಮಾಡ್ಬೋದು. ಸೊ ಲಿಮಿಟ್ ಆಫ್ ನಾರ್ಮ್ ಎಕ್ಸ್ ಎನ್, ಸೊ ಲಿಮಿಟ್ ಆಫ್ ನಾರ್ಮ್ ಎಕ್ಸ್ ಎನ್ ಅಂತಂದರೆ ಅದು ವ್ಯಾಲ್ಯೂ ಡಿ ಅಲ್ವಾ. ಲಿಮಿಟ್ ಅನ್ನುವಂಥ ಡೆಫಿನೇಷನ್ನು, ಇನ್ಫಿಮಮ್ ಅನ್ನುವಂಥ ಡೆಫಿನೇಷನು ಒಂದಕ್ಕೊಂದು ಲಿಂಕ್ ಆಗಿರುವಂಥದ್ದು ನಾವು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಸ್ಟಡಿ ಮಾಡಿದ್ದೀವಿ. ಐ ಥಿಂಕ್ ನಾವು ರಿಯಲ್ ಅನಾಲಿಸಿಸಲ್ಲಿ ಸುಪ್ರೀಮಮ್ ಮತ್ತು ಇನ್ಫಿಮಮ್ ಜೊತೆಗೆ ಈ ಲಿಮಿಟನ್ನು ಅಪ್ಲೈ ಮಾಡಿದಾಗ ನಾರ್ಮ್ ಯಾವ ಥರ ಬರುತ್ತೆ ಅನ್ನೋದನ್ನು ಸ್ಟಡಿ ಮಾಡಿದ್ವಿ ಅಲ್ವಾ. ಸೊ ಇಂಟಿಗ್ರೇಷನನ್ನು ಜೊತೆಗೆ ಅದರ ಸ್ಟಡಿ ಮಾಡಿದ್ವಿ, ಅದೇ ಥರ ಇಲ್ಲಿ ಕೂಡ ಅದನ್ನು ಅಪ್ಲೈ ಮಾಡಿದ್ದೀವಿ. ಯಾವಾಗ ಈ ಲಿಮಿಟ್ಗೆ ನಾವು ಅಂದರೆ ಲಿಮಿಟನ್ನು ನಾರ್ಮ್ಗೆ ಹಾಕ್ತೀವಿ, ಆವಾಗ ಅಲ್ಲಿ ಇನ್ಫಿಮಮ್ಮನ್ನು ನಮಗೆ ಡಿಫೈನ್ ಮಾಡೋಕ್ಕೆ ಬರುತ್ತೆ. ಸೊ we can substitute this value norm xn as d. Therefore x is a vector of smallest norm. ಈಗ ನಮಗೆ ಉಳ್ಕೊಂಡಿರುವಂಥದ್ದು ಅಂತಂದರೆ ಯುನಿಕ್ನೆಸ್ ಪ್ರಾಪರ್ಟಿ. ಸೊ ಟು ಪ್ರೂವ್ ಇಟ್ ಈಸ್ ಯುನಿಕ್, ಲೆಟ್ us consider any element y which belongs to the set C. y ಅನ್ನುವಂಥದ್ದು another point with norm y equal to d by the definition. Then 1/2 times this x, ಇನ್ನೊಂದು ಪಾಯಿಂಟ್ y, ಅಲ್ಲಿ ಎಕ್ಸ್ ಎನ್ ಎಕ್ಸ್ ಎಮ್ ಎರಡು ಎಲಿಮೆಂಟನ್ನು ತೊಗೊಂಡಿದ್ವಿ, ಇಲ್ಲಿ ಎಕ್ಸ್ ಮತ್ತು ವೈ ಅನ್ನುವಂಥ ಎರಡು ಎಲಿಮೆಂಟನ್ನು ತೊಗೊಂಡಿರೋದು. ಸೊ 1/2 times x plus y is also an element. Hence, applying the parallelogram law once again, norm of 1/2 x plus y the square is equal to 2 times norm. ಈಗ ನೋಡಿ ಇಲ್ಲಿ ಇದು 1/2 times x plus y ಅಂತಂದರೆ x/2 plus y/2, norm of x/2 plus y/2 the square. ಪ್ಯಾರಲೋಗ್ರಾಮ್ ಲಾ ಪ್ರಕಾರ ಏನು ಹೇಳುತ್ತೆ, ನಾರ್ಮ್ ಆಫ್ ಎಕ್ಸ್ ಪ್ಲಸ್ ವೈ ದ ಹೋಲ್ ಸ್ಕ್ವೇರ್ ಪ್ಲಸ್ ನಾರ್ಮ್ ಆಫ್ ಎಕ್ಸ್ ಮೈನಸ್ ವೈ ದ ಹೋಲ್ ಸ್ಕ್ವೇರ್ ಅಲ್ವಾ ಅದು. ಸೊ ಇಲ್ಲಿ ಎಕ್ಸ್ ಇದ್ದಲ್ಲಿ 1/2 ಎಕ್ಸ್ ಇದೆ, ವೈ ಇದ್ದಲ್ಲಿ 1/2 ವೈ ಇದೆ, ಎಕ್ಸ್ ಪ್ಲಸ್ ವೈ ದ ಹೋಲ್ ಸ್ಕ್ವೇರ್ ಅಂತಂದರೆ ಹಂಗಾಯಿತು. ಆವಾಗ ಅದಕ್ಕೆ ನೀವು ಎಲ್ಲೆಲ್ಲಿ ಎಕ್ಸ್ ಬರುತ್ತೋ ಅಲ್ಲಿ x/2, ಎಲ್ಲೆಲ್ಲಿ ವೈ ಬರುತ್ತೋ y/2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಲಾವನ್ನು ಅಪ್ಲೈ ಮಾಡುವಂಥದ್ದು. ವ್ಯಾಲ್ಯೂ ಗೊತ್ತಿದೆ ನಮಗೆ, ನಾರ್ಮ್ ಎಕ್ಸ್ ದ ಸ್ಕ್ವೇರ್ ಅಂತಂದರೆ ಡಿ ಸ್ಕ್ವೇರ್ ಅಲ್ವಾ, 1/2 1/2 ತೆಗಿಬೋದು. ಸೊ ಡಿ ಸ್ಕ್ವೇರ್, ಇಲ್ಲೂ ಕೂಡ ಡಿ ಸ್ಕ್ವೇರ್ ಆಯಿತು, ಮತ್ತು ಪುನಃ ಈ ವ್ಯಾಲ್ಯೂವನ್ನು ಆ್ಯಸ್ ಇಟ್ ಈಸ್ ಇಟ್ಬಿಡೋಣ. ಸೊ ಡಿ ಸ್ಕ್ವೇರ್ ಬೈ 2 ಪ್ಲಸ್ ಡಿ ಸ್ಕ್ವೇರ್ ಬೈ 2 ಅಂತಂದರೆ ಎಷ್ಟು, 1 ಡಿ ಸ್ಕ್ವೇರ್ ಉಳಿತು. ಸೊ ಡಿ ಸ್ಕ್ವೇರ್ ಮೈನಸ್ ನಾರ್ಮ್ ಆಫ್ 1/2 ಟೈಮ್ಸ್ ಎಕ್ಸ್ ಮೈನಸ್ ವೈ ದ ಹೋಲ್ ಸ್ಕ್ವೇರ್. ಸೊ ಹೆನ್ಸ್ ಈಗ ಇದೆರಡುದನ್ನು ನಮಗೆ ಕ್ಲಬ್ ಮಾಡಿದ್ರೆ ಏನು ಬರುತ್ತೆ ಅಂತಂದರೆ, ನಾರ್ಮ್ ಆಫ್ 1/2 ಟೈಮ್ಸ್ ಎಕ್ಸ್ ಪ್ಲಸ್ ವೈ ದ ಹೋಲ್ ಸ್ಕ್ವೇರ್, ದಿಸ್ ಏನಿದೆ ಇದು ಒಂದೇ ಟರ್ಮ್, ಇದರಲ್ಲಿ ಇದನ್ನು ಮೈನಸ್ ಮಾಡಿದ್ರೆ ನಮಗೆ ಈ ವ್ಯಾಲ್ಯೂ ಬರ್ತಿತ್ತು. ಈಗ ನಾನು ಇದರಲ್ಲಿ ಯಾವುದನ್ನು ಮೈನಸ್ ಮಾಡೋದಿಲ್ಲ, ಆವಾಗ ಇದೇನಾಯಿತು, ವಿಲ್ ಬಿ ಲೆಸ್ ದೆನ್ ಆಯಿತು. ಸೊ ದಿಸ್ ವಿಲ್ ಬಿ ಲೆಸ್ ದೆನ್ ಡಿ ಸ್ಕ್ವೇರ್, ವಿಚ್ ಕಾಂಟ್ರಡಿಕ್ಟ್ಸ್ ದ ಡೆಫಿನೇಷನ್ ಆಫ್ ಡಿ. ಅದೇ ಸ್ಮಾಲೆಸ್ಟ್ ಅಂತ ಆಗಿತ್ತು ನಮಗೆ, ಬಟ್ ಇಲ್ಲಿ ಅದಕ್ಕಿಂತ ಚಿಕ್ಕದಿರುವಂಥ ನಾರ್ಮ್ ಇನ್ನೊಂದು ಡಿಫೈನ್ ಆಗ್ತಾ ಇದೆ ಅಂತಂದರೆ ಅದು ಕಾಂಟ್ರಡಿಕ್ಷನ್ ಆಯಿತು. ಸೊ ಅದಕ್ಕಾಗಿ 1/2 ಟೈಮ್ಸ್ ಎಕ್ಸ್ ಪ್ಲಸ್ ವೈ ಬಿಲಾಂಗ್ಸ್ ಟು ಸಿ ಏನಿದೆ ಅದು ಕಾಂಟ್ರಡಿಕ್ಷನ್ ಆಯಿತು. ದೇರ್ ಫೋರ್ ಎಕ್ಸ್ ಬಿಲಾಂಗ್ಸ್ ಟು ಸಿ ಏನಾಗಿರುತ್ತೆ, ಅದು ಯೂನಿಕ್ ಆಗಿರುತ್ತೆ. ಇನ್ನೊಂದು ವೈ ಅನ್ನುವಂತಹ ಎಲಿಮೆಂಟನ್ನು ಇಲ್ಲಿ ಡಿಫೈನ್ ಮಾಡಲಿಕ್ಕೆ ಬರೋದಿಲ್ಲ. ದಿಸ್ ಈಸ್ ದ ಒನ್ ಗುಡ್ ಅಪ್ಲಿಕೇಶನ್ ಆಫ್ ದಿಸ್ parallelogram law. Next we have one theorem. Let M be a closed linear subspace of a Hilbert space H. Let X be a vector which is not in M. Let D equal to D of X comma M. Theorem alla direct define ಹಾಕ್ಕೊಂಡಿದೆ ಅದು. Okay, then there exists a unique vector y naught in M such that norm of X minus y naught is equal to D. Let us prove this. We have the proof. Since M is closed subspace of H, M is a closed convex subset of H, hence
the set C equal to x plus m is a closed convex set. ಈಗ ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಕಾನ್ವೆಕ್ಸಿನ ಡೆಫಿನೇಷನನ್ನು ಯೂಸ್ ಮಾಡಿದ್ದೀವಿ, ಕ್ಲೋಸ್ಡ್ ಕಾನ್ವೆಕ್ಸಿನ ಅಂದರೆ ಕ್ಲೋಸ್ಡ್ ಸಬ್ಸ್ಪೇಸಿನ ಡೆಫಿನೇಷನನ್ನು ಯೂಸ್ ಮಾಡ್ಕೊಂಡಿದ್ದೀವಿ. ಓಕೆ, ಡಿ ಆಫ್ ಎಕ್ಸ್ ಎಮ್ ಅಂತ ಹೇಳಿದ್ದಾರೆ, ಡಿ ಈಕ್ವಲ್ ಟು, ಅದನ್ನು ನೆನಪಿಟ್ಕೋಬೇಕು ನಾವಿಲ್ಲಿ. ಓಕೆ, ದ ಸೆಟ್ ಸಿ ಡಿಫೈನ್ ಮಾಡ್ಕೊಂಡಿರುವಂಥದ್ದು, ಸಿ ಅಂತಂದ ಕೂಡಲೇ ಇಲ್ಲಿ ಕಾಂಪ್ಲೆಕ್ಸ್. ಓಕೆ, ಈಗ ಡಿ ಆಫ್ ಸಿ ಝೀರೋ ವ್ಯಾಲ್ಯೂನ ಹಾಕ್ಕೊಳ್ಳೋಣ. ಸಿ ಝೀರೋ ಈಕ್ವಲ್ ಟು ಬೈ ದ ಡೆಫಿನೇಷನ್, ಅದು ಡಿಸ್ಟೆನ್ಸಿನ ಡೆಫಿನೇಷನನ್ನು ಅಪ್ಲೈ ಮಾಡುವಂಥದ್ದು. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಇನ್ಫಿಮಮ್ ಆಫ್ ನಾರ್ಮ್ ಆಫ್ ದ ಎಲಿಮೆಂಟ್ ಅಂತ ತಗೊಳ್ತೀವಿ ನಾವು. ಲೆಟ್ ಅಸ್ ಕನ್ಸಿಡರ್ ಒನ್ ಎಲಿಮೆಂಟ್ ಸಿ. ಸೊ ಡಿ ಆಫ್ ಸಿ ಝೀರೋ ಈಕ್ವಲ್ ಟು infimum of norm C. This element C belongs to capital C. We have defined the value of capital C, which is x plus m, which is a closed convex set. Again, we know the definition of C, which is x plus m. All the elements will be in the form x plus m. ಈಗ ಇಲ್ಲಿ ಕ್ಯಾಪಿಟಲ್ ಸಿ ಅಂತ ನಾವೇನು ತೊಗೊಂಡಿದ್ದೀವಿ ಅದು ಸೆಟ್. ಈ ಕ್ಯಾಪಿಟಲ್ ಸಿದಲ್ಲಿ ಒಂದು ಎಲಿಮೆಂಟ್ ತೊಗೊಂಡಿದ್ದೀವಿ, ಅದು ಸ್ಮಾಲ್ ಸಿ. ಆ ಎಲಿಮೆಂಟು ಯಾವ ಥರ ಇರುತ್ತೆ ಅಂದರೆ ಈ ಸೆಟ್ಟಲ್ಲಿ ಇರುವಂತಹ ಪ್ರತಿಯೊಂದು ಎಲಿಮೆಂಟ್ ಕೂಡ ಎಕ್ಸ್ ಪ್ಲಸ್ ಎಮ್ ಫಾರ್ಮೆಟಲ್ಲಿ ಇರುತ್ತೆ. ದಿಸ್ ಎಮ್ ಈಸ್ ಅ ಕ್ಲೋಸ್ಡ್ ಕಾನ್ವೆಕ್ಸ್ ಸಬ್ಸೆಟ್ ಆಫ್ ಹಿಲ್ಬರ್ಟ್ ಸ್ಪೇಸ್ ಎಚ್. ಸೊ ಅದಕ್ಕಾಗಿ ಈಗ ಇಲ್ಲಿ ಕ್ಯಾಪಿಟಲ್ ಸಿಯಲ್ಲಿ ಇರುವಂತಹ ಎಲ್ಲ ಸೆಟ್ಟು ಎಕ್ಸ್ ಪ್ಲಸ್ ಎಮ್ ಫಾರ್ಮೆಟಲ್ಲೇ ಇರೋದಕ್ಕೆ ಈ ಎಮ್ಮಲ್ಲಿರುವಂತಹ ಒಂದು ಎಲಿಮೆಂಟ್ ಸ್ಮಾಲ್ ಎಮ್ ಅಂತ ಕನ್ಸಿಡರ್ ಮಾಡೋಣ. ಕ್ಯಾಪಿಟಲ್ ಸಿದಲ್ಲಿರುವಂತಹ ಒಂದು ಎಲಿಮೆಂಟ್ ಸ್ಮಾಲ್ ಸಿ ಅಂತ ಕನ್ಸಿಡರ್ ಮಾಡಿದರೆ ಆ ಸ್ಮಾಲ್ ಸಿ ಅನ್ನುವಂತಹ ಎಲಿಮೆಂಟು ಎಕ್ಸ್ ಪ್ಲಸ್ ಸ್ಮಾಲ್ ಎಮ್ ಫಾರ್ಮೆಟಲ್ಲಿ ಇರುತ್ತೆ. ಓಕೆ, ಸೊ ವಿ ಕ್ಯಾನ್ ರೈಟ್ ದಿಸ್ ನಾರ್ಮ್ ಸಿ ಆಸ್ ನಾರ್ಮ್ ಆಫ್ ಎಕ್ಸ್ ಪ್ಲಸ್ ಎಮ್, ವೇರ್ ಎಮ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎಮ್. Infimum of norm of x minus m value kuda same, this m belongs to capital M, will be equal to d. Therefore norm of x plus m ಏನಿದೆ, ಈ ಪ್ಲಸ್ m ಅನ್ನುವಂಥದ್ದು ಕ್ಯಾಪಿಟಲ್ ಎಮ್ ಅಲ್ಲಿ ಬಿಲಾಂಗ್ ಆಗಿದೆ ಅಂದರೆ ಮೈನಸ್ ಎಮ್ ಕೂಡ ಕ್ಯಾಪಿಟಲ್ ಎಮ್ ಅಲ್ಲೇ ಬಿಲಾಂಗ್ ಆಗುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ, ಬರಿಬೋದು ನೀವು. Therefore d is the distance from the origin to C, which is same as d of x comma m. Therefore there exists a vector, we are taking another vector z0 in C such that norm of z0 equal to d. For such z0 belongs to C, there exists a y0 in capital M such that z0 equal to x minus y0. Hence norm of z0 equal to ಈ z0 ಇನ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, norm of x minus y0. ಬಟ್ ಒಂದು ಪಾಯಿಂಟ್ ಮತ್ತು ಇನ್ನೊಂದು ವೆಕ್ಟರ್, ಎರಡು ವೆಕ್ಟರ್ ಮಧ್ಯದಲ್ಲಿರುವಂಥ ಡಿಫರೆನ್ಸನ್ನು ನಾವು ಫೈಂಡ್ ಔಟ್ ಮಾಡ್ತಿದ್ದೀವಿ ಅಂತಂದರೆ ವಿ ಕಾಲ್ ದಟ್ ಆ್ಯಸ್ ಡಿ. ಸೊ ನಾರ್ಮ್ ಆಫ್ ಝೆಡ್ ನಾಟ್ ಈಕ್ವಲ್ ಟು ಡಿ ಅಂತ ಪ್ರೂವ್ ಆಯಿತು. ಈಗ ಲಾಸ್ಟಿಗೆ ಯುನಿಕ್ನೆಸ್ ಪ್ರಾಪರ್ಟಿಯನ್ನು ಪ್ರೂವ್ ಮಾಡೋಣ. ಇನ್ನೊಂದು ವ್ಯಾಲ್ಯೂ ವೈ ನಾಟ್ ಅನ್ನೋವಂಥದ್ದು ಇದೆ ಅಂತ ಅಂದ್ಕೊಳ್ಳೋಣ. ವೈ ನಾಟಿಗೆ ಪ್ಯಾರಲಲ್ ಆಗಿರುವಂಥ ಇನ್ನೊಂದು ಎಲಿಮೆಂಟ್ y1 ಇದೆ ಅಂತ ಅಂದ್ಕೊಳ್ಳೋಣ. ಬಟ್ ಈಸ್ ನಾಟ್ ಈಕ್ವಲ್ ಟು y0, ಬಿ ಅನದರ್ ವೆಕ್ಟರ್ ಇನ್ ಎಮ್ ಹ್ಯಾವಿಂಗ್ ದ ಸೇಮ್ ಪ್ರಾಪರ್ಟಿ. ದೆನ್ ದಿಸ್ z0 ಇದ್ದಲ್ಲಿ z1 ಬರಬೇಕಾಯಿತು, ಇನ್ನೊಂದು ವ್ಯಾಲ್ಯೂ ಹಾಕಿದ್ದೀವಿ ಎಕ್ಸ್ ಮೈನಸ್ y1. z0 ಇದ್ದಲ್ಲಿ z1 ಹಾಕಿದ್ದೀವಿ, y0 ಇದ್ದಲ್ಲಿ y1 ಹಾಕ್ಕೊಂಡಿದ್ದೀವಿ. ಓಕೆ, ಬಿಲಾಂಗ್ಸ್ ಟು ಸಿ ಸಚ್ ದಟ್ z0 ನಾಟ್ ಈಕ್ವಲ್ ಟು z1 ಆ್ಯಂಡ್ ನಾರ್ಮ್ ಆಫ್ z1 ಈಕ್ವಲ್ ಟು ಡಿ ಅಂತ ಬಂತು. ಬಟ್ ದಿಸ್ ಈಸ್ ದ ಕಾಂಟ್ರಡಿಕ್ಷನ್ ಆಫ್ ಯುನಿಕ್ನೆಸ್ ಆಫ್ z0. z0 ಯುನಿಕ್ ಆಗಿದೆ ಅಂತ ಅಂದರೆ ನಮಗಲ್ಲಿ y ಅನ್ನುವಂಥದ್ದು ಪ್ಯಾರಲಲ್ ಆಗಿರುವಂತಹ ವೆಕ್ಟರ್ ಕೂಡ ಯುನಿಕ್ ಆಗಿರಬೇಕು. ಈ y ಅನ್ನುವಂಥ ಬೇರೆ ವ್ಯಾಲ್ಯೂನ ತೊಗೊಂಡಿದ್ದೀವಿ ಅಂತಂದರೆ z0 ಸಿಗ್ತಾ ಇಲ್ಲ ನಮಗೆ, ಇನ್ನೊಂದು ವ್ಯಾಲ್ಯೂ ಆಫ್ z ಸಿಕ್ಕೋಯ್ತು. ಆವಾಗ ದಟ್ ಈಸ್ ದ ಕಾಂಟ್ರಡಿಕ್ಷನ್. ದೇರ್ಫೋರ್ y0 ಈಸ್ ಯುನಿಕ್. ದಿಸ್ ಈಸ್ ದ theorem, one of the most important application of parallelogram law. We have studied 2 applications. Okay, let us continue in the next class.